ಗೆಳೆಯರೇ, ನಾವು ಇವತ್ತು ಚಾಟ್ ಜಿಪಿಟಿ ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೀವು ಇದುವರೆಗೂ ಚಾಟ್ ಜಿಪಿಟಿ ಬ್ರೌಸರ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಯೂಸ್ ಮಾಡೋದು ಬಿಡಿ. ಚಾಟ್ ಜಿಪಿಟಿ ಒಂದು ಸಪ್ರೇಟ್ ಆದಂಥ ಆ್ಯಪ್ ಇರುತ್ತೆ, ಅದನ್ನು ಯೂಸ್ ಮಾಡಿ. ಅದರಲ್ಲೂ ಕೂಡ ತುಂಬ ಸುಂದರವಾಗಿ ಅಥವಾ ಒಂದು ಬೆಸ್ಟ್ ಆದಂಥ ಆಪ್ಷನ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಚಾಟ್ ಜಿಪಿಟಿ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮೊದಲ ಬಾರಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಬಂದ ನಂತರದಲ್ಲಿ ಮೇಲ್ಗಡೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಫೋನಲ್ಲಿ ಇರುವಂಥ ಇಮೇಲ್ ಐ ಡಿಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡಿ, ಈ ರೀತಿ ನಿಮ್ಮ ಫೋನಲ್ಲಿ ಲಿಂಕ್ ಇರುವಂಥ ಇಮೇಲ್ ಐ ಡಿ ಅಥವಾ ಗೂಗಲ್ ಅಕೌಂಟ್ಗಳು ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ನೀವು ಒಂದೇ ಗೂಗಲ್ ಅಕೌಂಟ್ ತೋರಿಸ್ತಾ ಇದ್ದರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ತುಂಬ ಗೂಗಲ್ ಅಕೌಂಟ್ ಇದೆ, ಅದಕ್ಕಾಗಿ ನಾನು ಬೇರೆ ಅಕೌಂಟನ್ನು ಯಾವುದಾದ್ರೂ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಜಾಸ್ತಿ ಏನು ಇರೋದಿಲ್ಲ, ಕೇವಲ ನಮ್ಮ ಗೂಗಲ್ ಅಕೌಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿದರೆ ಸಾಕು. ನಮ್ಮ ಗೂಗಲ್ ಅಕೌಂಟ್ನಲ್ಲಿ ಇರುವಂಥ ಎಲ್ಲ ಡೀಟೇಲ್ಸ್ನ ಅದು ತೊಗೊಂಡ್ಬಿಟ್ಟು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈ ರೀತಿ ಪರ್ಮಿಷನ್ಸ್ಗೆ ಅಲೌ ಮಾಡಿದ ತಕ್ಷಣದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಚಾಟ್ ಜಿಪಿಟಿ ಅನ್ನೋದು ರೆಡಿಯಾಗಿದೆ. ಇಲ್ಲಿಂದ ನಾವು ಏನೇ ಕೆಲಸನ ಅದಕ್ಕೆ ಕೊಟ್ಟು ಮಾಡಿಸ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಏನಾದರೂ ಒಂದು ಟಾಸ್ಕ್ನ ಅದಕ್ಕೆ ಕೊಡ್ತೀನಿ. ಕ್ರಿಯೇಟ್ ಬರ್ತ್ಡೇ ವಿಶ್ ಅಂತ ನಾನು ಕೊಡ್ತೀನಿ. ಈ ರೀತಿ ನೀವು ಆಲ್ಮೋಸ್ಟ್ ನೀವು ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿದೆ.